ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕುಮಾರ್ ಬಂಗಾರಪ್ಪ ಮನೆಗೆ ಮುತ್ತಿಗೆ, ಶಿವಣ್ಣ ಅಭಿಮಾನಿಗಳಿಂದ ಆಕ್ರೋಶ. ಎಫ್ಬಿಯಲ್ಲಿ ಶಿವಣ್ಣ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ವಿರುದ್ಧ ಶಿವಣ್ಣ ಅವರ ಅಭಿಮಾನಿಗಳ ಆಕ್ರೋಶ. ಸದಾಶಿವ ನಗರ ಮನೆಗೆ ನುಗ್ಗಿದ ಅಭಿಮಾನಿಗಳನ್ನ ವಶಕ್ಕೆ ಪಡೆದ ಪೊಲೀಸರು. ಅವರೇ ಕರೆಸ್ತಾರೆ. ನೋಡ್ರಿ ಸರ, ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೀವಿ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ನೋವಾಗೋ ಮಾಡಿದ್ದ ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ನೋವಾಗೋ ರೀತಿಯೊಳಗೆ ಮಾತಾಡ್ಯಾರ. ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟ ಇದು ನೀವು ಸ್ವಯಂ ರೀತಿಯಿಂದ ಇದನ್ನ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಚೆನ್ನಾಗಿರ್ತೈತೆ. ನೀವೆಲ್ಲರ ಅಭಿಮಾನಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ. ದಯವಿಟ್ಟು ಶಾಂತ ರೀತಿಯಿಂದ ನೀವು ಇವತ್ತೇ ಅಭಿಮಾನಿಗಳಿಗೆ ಕೈ ಹತ್ತಲಾರ್ದ ಅವ್ರಿಗೆ ನಾವು ಒತ್ತಾಯ ಮಾಡಾರ್ದ ಆರಾಮಾಗಿ ಅವ್ರು ಕರ್ಕೊಂಡ್ಬಂದು ಮಾತಾಡ್ಸ್ರೆ ಮನೆ ಹತ್ರ ಬರೋ ಅವಕಾಶ ಇಲ್ಲ. ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಕೇಳಬೇಕು. ಹುಲಿ ಅಂತ ಬಂಗಾರ ಹುಲಿ, ಇಲಿ ಅಂತ ಹುಲಿ ಜಗಳ ಓಡಾಡುತ್ತಪ್ಪ. ಇಲ್ಲೇ ಕೊಚ್ಚಕ್ಕಂತದೆ ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ಕರ್ನಾಟಕ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ಗೆ, ಲಾಠಿ ಹೀರೋ ಶಿವರಾಜ್ ಕುಮಾರ್ಗೆ, ಲಾಠಿ ಹೀರೋ ಶಿವರಾಜ್ ಕುಮಾರ್. ಎಲ್ಲ ಬೇಡ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು. ಒಂದೇನು ಶಾಂತಿಪೂರ್ವಕವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಫ್ರೀಡಮ್ ಪರ್ಪಸ್ ಎಷ್ಟು ಮಾಡಿ ಇಲ್ಲಿ ಯಾರಾದರೂ ಬಂದು ನೀವು ಹೇಳ್ತೀರ 4-5 ಜನ ಬಂದು ಏನೋ ಮಾತಾಡ್ಕೊಂಡು ಹೋಗ್ತೀರ, ನಾವು ನಿಮಗೆ ಕಾನೂನು ಆಗಿರ್ತೀವಿ. ಬಟ್ ಈ ರೀತಿ ಎಲ್ಲರೂ ಬಂದು ನಾನು ಹೇಳ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಈ ತರ ಬಂದಿದ್ರೆ ಎಲ್ಲರ ಮೇಲೆ ಮತ್ತೆ ಕೇಸ್ ಮಾಡಬೇಕಾಗುತ್ತೆ. ನಾನು ಏನಾರು ಹೇಳಿದ್ದೀನಿ ನಿಮಗೆ ಮಾತಾಡ್ತೇನೆ ಅಂತ ಹೇಳಿದ್ದೀನಿ. ಜವಾಬ್ದಾರಿ ಅವರೇ ಮಾತಾಡ್ತಾರಂತೆ. ಮುಖಾಂತರ ನಾವು ನಿಮ್ಗೆ ಬೆಲೆ ಕೊಡ್ತೀವಿ ಸರ್. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.